ಶುಭ ಪೂಂಜಾ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಮೊಗ್ಗಿನ ಮನಸ್ಸು ಸಿನಿಮಾ ಮಾಡೋದ್ರ ಮುಖಾಂತರವಾಗಿ ಚಂದ ಸೇರಿದಂತೆ ಇನ್ನು ಬೇರೆ ಬೇರೆ ಸಿನಿಮಾಗಳ ಮುಖಾಂತರವಾಗಿ ಎಲ್ರಿಗೂ ಇಷ್ಟವಾದವರು, ನೋಡೋಕ್ಕೂ ಕೂಡ ಮುದ್ದಾಗಿ ಇದ್ದವರು, ತುಂಬಾ ಬಬ್ಲಿ ಆದಂತ ಕ್ಯಾರೆಕ್ಟರ್ಗಳನ್ನ ಮಾಡಿದವರು ಮಾತಿನ ಮಲ್ಲಿ ಶುಭ ಪೂಂಜಾ ಬಿಗ್ ಬಾಸ್ಗೆ ಬಂದ್ಮೇಲೆ ಅವರ ಮುಗ್ಧತೆ ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಯ್ತು. ಅಲ್ಲಿವರೆಗೂ ಅವ್ರ ಬಗ್ಗೆ ನಾನಾ ರೀತಿಯಾದಂತ ಚರ್ಚೆಗಳಾಗಿದ್ವು, ಕಂಟ್ರವರ್ಸಿಗಳು ಕೂಡ ಇತ್ತು. ಅದಾದ್ಮೇಲೆ ಶುಭ ಪೂಂಜಾ ಇದೀಗ ಮದುವೆ ಆಗಿ ಸುಖ ಸಂಸಾರವನ್ನ ಮಾಡ್ತಾ ಇದ್ದಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಶುಭ ಪೂಂಜಾ ತಾನು ಅನುಭವಿಸ್ತಾ ಇರುವಂತ ನೋವನ್ನ, ದುಃಖವನ್ನ ಹೇಳ್ಕೊಂಡಿದ್ದಾರೆ. ಶುಭ ಪೂಂಜಾ ಅನುಭವಿಸ್ತಿರುವಂತ ನೋವೇನು, ವೈವಾಹಿಕ ಜೀವನದಲ್ಲಿ ಆಗ್ತಿರುವಂತ ಸಮಸ್ಯೆಗೇನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಸ್, ಶುಭ ಪೂಂಜಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಿದಂತ ನಟಿ. ಮದುವೆ ಆದ್ಮೇಲೆ ಇಂಡಸ್ಟ್ರಿಯಿಂದ ಅಂತರ ಕಾಯ್ದುಕೊಂಡ್ರು. ಜನವರಿ 5, 2022ರಲ್ಲಿ ಸುಮಂತ್ ಬಿಲ್ಲವ ಅವರನ್ನ ಮದುವೆ ಆಗ್ತಾರೆ. ಶುಭ ಪೂಜಾ ಅವರು ಲವ್ ಮಾಡಿ ಮದುವೆ ಆಗಿದ್ದು ಸುಮಂತ್ ಬಿಲ್ಲವ ಅವರನ್ನ. 2022ರಲ್ಲಿ ಈ ಜೋಡಿ ತುಂಬಾ ಸಿಂಪಲ್ ಆಗಿ ಮದುವೆ ಆಗತ್ತೆ. ಎಲ್ರಿಗೂ ಕರೀದೇ ಇದ್ರು ಕೂಡ ತುಂಬಾ ಚೆನ್ನಾಗಿ ಬಾಳ್ಬೇಕು ಅನ್ನೋದನ್ನ ಅನ್ಕೊಂಡಿದ್ರು. ಪರಸ್ಪರ ಸ್ನೇಹಿತರಾಗ್ತಾರೆ, ಪರಿಚಯ ಆಗ್ತಾರೆ. ಆ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಪ್ರೀತಿಗೆ ತಿರುಗಿದ ನಂತರ ನಾವ್ಯಾಕೆ ಮದ್ವೆ ಆಗ್ಬಾರ್ದು ಅಂತ ಯೋಚಿಸಿ ಮದ್ವೆ ಆಗುವಂತ ನಿರ್ಧಾರಕ್ಕೆ ಬರ್ತಾರೆ. ಶುಭ ಪೂಂಜಾ ಅವರು ಹೇಳ್ಕೊಳ್ಳೋ ಹಾಗೆ ಇದು ನನ್ನದೇ ಸೆಲೆಕ್ಷನ್, ನಾನೇ ಆಯ್ಕೆ ಮಾಡ್ಕೊಂಡು ಮದ್ವೆ ಆಗಿದ್ದು ಅನ್ನೋದನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದಾರೆ. ನನಗೆ ಸುಮಂತ್ ಇಷ್ಟ ಆದ್ರೂ ಆ ಕಾರಣಕ್ಕಾಗಿ ನಾನು ಮದ್ವೆ ಆದಿ ಅನ್ನೋದನ್ನ ಶುಭ ಹೇಳ್ಕೊಂಡಿದ್ದಾರೆ. ಆದ್ರೆ ಇತ್ತೀಚೆಗೆ ಒಂದು ಇಂಟರ್ವ್ಯೂನಲ್ಲಿ ಶುಭ ಪೂಂಜಾ ಅವರು ತನ್ನ ಅನುಭವಿಸ್ತಾ ಇರುವಂತಹ ವೇದನೆಯನ್ನ, ನೋವನ್ನ ಹೇಳ್ಕೊಂಡಿದ್ದಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಅನೇಕ ಸ್ಟಾರ್ ಜೋಡಿಗಳು ಬ್ರೇಕಪ್ ಮಾಡ್ಕೊಂಡಿದ್ದು ಇದೆ, ಲವ್ ಮಾಡಿ ಡಿವೋರ್ಸ್ ಪಡ್ಕೊಳ್ತಾ ಇರೋದು ಇದೆ. ಹೀಗೇನೆ ಅನೇಕ ಸ್ಟಾರ್ ಜೋಡಿಗಳು ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಶುಭ ಪೂಂಜಾ ಅವರು ಡಿವೋರ್ಸ್ ಅನ್ನಂತೂ ಪಡ್ಕೊಳ್ತಾ ಇಲ್ಲ. ಆದ್ರೆ ಅವರ ಜೀವನದಲ್ಲಿ ದೇವರು ಆಟ ಆಡ್ತಾ ಇದ್ದಾನೆ ಅನ್ನೋದನ್ನ ಅವರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಹೌದು, ಗಂಡ ಹೆಂಡತಿ ಎಷ್ಟೇ ಚೆನ್ನಾಗಿದ್ರು ಕೆಲವೊಮ್ಮೆ ಯಾವ್ದಾದ್ರು ಒಂದು ಕಾರಣಕ್ಕೆ ಮನಸ್ತಾಪ ಅನ್ನೋದು ಆಗೇ ಆಗತ್ತೆ. ಯಾವ್ದಾದ್ರು ಒಂದು ವಿಚಾರದಲ್ಲಿ ಬೇಸರ ಅನ್ನೋದು ಆಗೇ ಆಗತ್ತೆ. ಅದು ಗಂಡನಿಂದನೋ ಅಥವಾ ಹೆಂಡತಿಯಿಂದನೋ ಅಥವಾ ನಮ್ಮ ಜೀವನದಲ್ಲಿ ಆಗುವ ಇನ್ಯಾವುದೋ ಒಂದು ಬೆಳವಣಿಗೆಯಿಂದಲೋ ಗಂಡ ಹೆಂಡತಿ ನಡುವೆ ಒಂದು ಸಲ ಡಿಸ್ಟರ್ಬ್ ಆದ್ರೆ ಅದು ಪ್ಯಾಚಪ್ ಆಗೋಕೆ ಸುಮಾರು ಸಮಯ ಬೇಕಾಗತ್ತೆ. ಈಗ ಶುಭ ಪೂಂಜಾ ವಿಚಾರದಲ್ಲಿ ಆಗ್ತಾ ಇರೋದು ಕೂಡ ಅದೇನೆ. ಹೌದು, ನಟಿ ಶುಭ ಪೂಂಜಾ ತಮ್ಮ ವೈವಾಹಿಕ ಜೀವನದ ಬಗ್ಗೆ ಭಾವುಕರಾಗಿ ಮಾತನಾಡಿದ್ದಾರೆ. ಮದುವೆ ಆಗಿ 4 ವರ್ಷ ಕಳೆದ್ರೂ ಮಕ್ಕಳಾಗದ ಕಾರಣಕ್ಕಾಗಿ ಪ್ರತಿದಿನ ತಮ್ಮ ಮತ್ತು ಗಂಡನ ನಡುವೆ ಜಗಳವಾಗ್ತಾ ಇದ್ದು ಪ್ರತಿದಿನ ಅಳುತ್ತಿರುವುದಾಗಿ ಅವರು ಬಹಿರಂಗಪಡಿಸಿದ್ದಾರೆ. ಈ ನೋವಿನಿಂದ ಹೊರಬರೋದಕ್ಕೆ, ಮಾನಸಿಕ ಸ್ಥೈರ್ಯ ಕಾಪಾಡಿಕೊಳ್ಳುವುದಕ್ಕೆ ನಾನು ಸಾಕಷ್ಟು ರೀತಿಯಾದಂತ ಪ್ರಯತ್ನವನ್ನ ಪಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಮಕ್ಕಳಾಗದ ನೋವಿನಿಂದ ಪತಿ ಜೊತೆ ಪ್ರತಿದಿನ ಜಗಳ ಆಗ್ತಾ ಇದೆ ಅಂತ ಭಾವುಕವಾಗಿ ಶುಭ ಪೂಂಜಾ ಅವರು ಮಾತನಾಡಿರುವಂತದ್ದು. ಹೌದು, 2022ರಲ್ಲಿ ಈ ಜೋಡಿ ಮದ್ವೆ ಆಗತ್ತೆ. ಹತ್ರ 4 ವರ್ಷ ಮದ್ವೆ ಆಗಿ ಆದ್ರೆ ಇಲ್ಲಿವರೆಗೂ ಮಕ್ಕಳಾಗಿಲ್ಲ. ಶುಭ ಪೂಂಜಾ ಸಿನಿಮಾ ಇಂಡಸ್ಟ್ರಿಲೇ ಇರಬೇಕು ಅಂತ ಬಯಸಿದವರಲ್ಲ. ತನ್ನನ್ನ ಪ್ರೀತಿ ಮಾಡೋ ಒಬ್ಬ ಗಂಡ ಬೇಕು, ಸುಂದರವಾದಂತ ಸಂಸಾರ ಬೇಕು, ನಾನು ನನ್ನ ಗಂಡ ನನ್ನ ಮಕ್ಕಳು ಅಂತ ಇರಬೇಕು, ತುಂಬಾ ಹೋಮ್ಲಿ ಆಗಿರ್ಬೇಕು ಅಂತ ಬಯಸಿದವರು. ಆ ಕಾರಣಕ್ಕಾಗಿ ಮದುವೆ ಆಗ್ತಿದ್ದ ಹಾಗೇನೆ ಯಾವುದೇ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡಿರ್ಲಿಲ್ಲ ಶುಭ ಪೂಂಜಾ. ಮದುವೆ ಆಗ್ತಿದ್ದ ಹಾಗೇನೆ ಮಕ್ಕಳು ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಚೆನ್ನಾಗಿ ಇರಬೇಕು ಅನ್ನೋದಷ್ಟೇ ಅವರ ಯೋಚನೆ ಮತ್ತು ಆಲೋಚನೆ ಆಗಿತ್ತು. ದೇವರು ಅದ್ ಹಾಗೇನೆ ಕೆಲವರಿಗೆ ಪ್ರೀತಿ ಮಾಡಿದ್ಮೇಲೆ ಮದುವೆ ಆಗೋದಕ್ಕೆ ಅವಕಾಶ ಕೊಡಲ್ಲ, ಇನ್ ಕೆಲವರಿಗೆ ಮಕ್ಕಳನ್ನೇ ಕೊಡಲ್ಲ. ಮಕ್ಕಳು ಬೇಡ ಅಂತಿರೋರಿಗೆ ಮಕ್ಕಳಾಗ್ಬಿಡತ್ತೆ. ಮಕ್ಕಳು ಆಗಿ ಸುಂದರವಾದ ಸಂಸಾರವನ್ನ ನಡೆಸಬೇಕು ಅನ್ನೋರಿಗೆ ಮಕ್ಕಳೇ ಆಗಲ್ಲ. ಇನ್ ಕೆಲವರು ಮಕ್ಕಳು ಇದ್ರೂನು, ಸುಂದರವಾದಂತಹ ಸಂಸಾರ ಇದ್ರೂನು ಇನ್ಯಾರೋ ಗಂಡಸಿನ ವ್ಯಾಮೋಹಕ್ಕೆ ಬಿದ್ದು ಅಥವಾ ಇನ್ನೇನೋ ಮಾಡ್ಕೊಂಡು ಡಿವೋರ್ಸ್ ಕೊಟ್ಕೊಂಡು ಹೋಗ್ತಾರೆ. ಬಟ್ ಶುಭ ಪೂಂಜಾ ವಿಚಾರದಲ್ಲಿ ಪಾಪ ಮಕ್ಕಳಾಗ್ತಾ ಇಲ್ಲ ಅನ್ನೋ ಬೇಸರ ನೀವೆಲ್ಲ ಇತ್ತೀಚೆಗೆ ಅಬ್ಸರ್ವ್ ಮಾಡಿರಬಹುದು. ಶುಭ ಪೂಂಜಾ ಅವರು ತುಂಬಾನೇ ದಪ್ಪ ಆಗ್ಬಿಟ್ಟಿದ್ರು. ಬಿಗ್ ಬಾಸ್ಗೆ ಬಂದಾಗ್ಲೂ ಕೂಡ ದಪ್ಪ ಅಂತ ಅನಿಸ್ತಾ ಇದ್ರು. ಅದಾದ ನಂತರ ಮದ್ವೆ ಸಂದರ್ಭದಲ್ಲೂ ಕೂಡ ದಪ್ಪ ಅಂತ ಅನಿಸ್ತಾ ಇದ್ರು. ಆದ್ರೆ ಅವರ ಹೆಲ್ತ್ ಕೂಡ ಚೆನ್ನಾಗೇ ಇದೆ ಅಂತ ಹೇಳ್ತಾ ಇದ್ರು. ನೀನ್ ದಪ್ಪ ಇರೋದ್ರಿಂದ ಮಕ್ಕಳಾಗ್ತಿಲ್ಲ ಅಂತ ಕೆಲವರು ಹೇಳಿದ್ದಾರೆ. ಈ ಕಾರಣಕ್ಕೆ ಇತ್ತೀಚಿನ ಅವರ ಫೋಟೋವನ್ನ ನೀವು ನೋಡಿದಾಗ ತುಂಬಾನೇ ಸ್ಲಿಮ್ ಆಗಿದ್ದಾರೆ. ಮಗು ಆಗ್ಬೇಕು ಅಂತ ಇನ್ನಿಲ್ಲದಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ವೈದ್ಯಕೀಯವಾಗಿ ಕೂಡ ಅನೇಕ ಟ್ರೀಟ್ಮೆಂಟ್ ಗಳನ್ನ ಪಡ್ಕೊಳ್ತಾ ಇದ್ದಾರೆ.
ದೇವರು ದಿಂಡ್ರು ಅಂತ ಕೂಡ ಹರಕೆಗಳನ್ನು ಹೊತ್ಕೊಳ್ತಾ ಇದ್ದಾರೆ. ಮಗು ಆಗಬೇಕು ಅನ್ನುವಂಥ ಕಾರಣಕ್ಕೆ ತುಂಬಾನೇ ಸ್ಲಿಮ್ ಆಗಿದ್ದಾರೆ, ವರ್ಕೌಟ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಕೂಡ ಮಕ್ಕಳಾಗ್ತಾ ಇಲ್ಲ. ಮದುವೆ ಆಗಿ 4 ವರ್ಷ, ಇನ್ನೂ ಅವಕಾಶ ಇದೆ ಅಂತ ಹೇಳಿದ್ರು ಕೂಡ ಶುಭ ಪೂಂಜಾಗೆ ಅದು ಅರ್ಥ ಆಗದಂಥ ಪರಿಸ್ಥಿತಿಲಿ ಇದೆ. ಇನ್ನು ಅವರ ಗಂಡನ ಜೊತೆಗೆ ಪ್ರತಿನಿತ್ಯವೂ ಕೂಡ ಕಿರಿಕ್ ಮಾಡ್ತಾ ಇದ್ದಾರಂತೆ ಶುಭ. ಈ ಬೇಸರವನ್ನ, ಈ ನೋವನ್ನೆಲ್ಲ ಶುಭ ಅವರ ಗಂಡನ ಮೇಲೆ ತೀರಿಸ್ಕೊಳ್ತಾ ಇದ್ದಾರಂತೆ. ಅವ್ರ ಗಂಡ ಇಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಯನ್ನು ತಂದ್ಕೊಡ್ತಾ ಇಲ್ಲ. ನೀನೇ ಒಂದು ಮಗು ತರ, ತಲೆ ಕೆಡಿಸ್ಕೋಬೇಡ ಅಂತ ಎಷ್ಟೇ ಬುದ್ಧಿ ಹೇಳಿದ್ರು ಶುಭಾಗೆ ಅದನ್ನ ಯಾವುದನ್ನು ಅರ್ಥ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ, ಮನಸ್ಥಿತಿಯಲ್ಲಿ ಇಲ್ಲ. ಮಗು ಇಲ್ದೆ ನನಗಿರೋದಕ್ಕಾಗಲ್ಲ, ನನಗೊಂದು ಮಗು ಬೇಕಿತ್ತು ಅಂತ ದುಃಖದಿಂದ ಮಾತನಾಡ್ತಿದ್ದಾರಂತೆ. ಇದು ಕೆಲಸ ಮುಗಿಸಿ ಮನೆಗೆ ಬರುವ ಗಂಡನಿಗೆ ಕಿರಿಕಿರಿ ಆಗತ್ತೆ, ಬೇಸರ ಆಗತ್ತೆ. ಹಾಗಾಗಿ ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯವೂ ಕೂಡ ಜಗಳ ಆಗೋ ಪರಿಸ್ಥಿತಿ, ಮನಸ್ತಾಪ ಆಗೋ ಪರಿಸ್ಥಿತಿ, ಪ್ರತಿನಿತ್ಯವೂ ಕಣ್ಣೀರ್ ಹಾಕುವಂತ ಪರಿಸ್ಥಿತಿ ಎದುರಾಗಿದೆ. ನಾನು ಪ್ರತಿನಿತ್ಯವೂ ಕಣ್ಣೀರ್ ಹಾಕೊಂಡೆ ಮಲಗಬೇಕಾದಂತ ಪರಿಸ್ಥಿತಿಲಿ ಇದ್ದೀನಿ ಅಂತ ಒಂದು ಇಂಟರ್ವ್ಯೂನಲ್ಲಿ ಶುಭ ಪೂಂಜಾ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಆದ್ರೆ ಶುಭ ಪೂಂಜಾ ಅವರ ಈ ಮಾತು ಕೇಳಿ ಕೆಲವರು ಸೆಲೆಬ್ರಿಟಿ ಆದ್ರೂ ಕೂಡ ನೋಡಿ ಇವರು ಯಾವುದೇ ಫಿಗರ್ ಮೇಂಟೈನ್ ಮಾಡಬೇಕು ಅಥವಾ ಹೇಗೋ ಇರಬೇಕು ಹಾಗೋ ಇರಬೇಕು, ಡಿವೋರ್ಸ್ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡದೆ ಸುಂದರ ಸಂಸಾರ ನಡೆಸಬೇಕು ಅಂತ ಯೋಚಿಸ್ತಾ ಇದ್ದಾರೆ. ಆದ್ರೆ ದೇವರು ಇಂಥವ್ರಿಗೆ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಶುಭಗೆ ಆದಷ್ಟು ಬೇಗ ಮಕ್ಕಳಾಗ್ಲಿ, ಅವರ ಸಂಸಾರ ತುಂಬಾ ಚೆನ್ನಾಗಿ ಇರ್ಲಿ ಅನ್ನೋದು ಎಲ್ಲರ ಆಶಯ. ಶುಭ ಪೂಂಜಾ ಅವರ ಗಂಡ ಶುಭ ಅವರನ್ನು ತುಂಬಾ ಇಷ್ಟಪಡ್ತಾರೆ, ತುಂಬಾ ಮುದ್ದು ಮಾಡ್ತಾರೆ, ಮಗು ತರ ನೋಡ್ಕೊಳ್ತಾರೆ. ಶುಭ ಇತ್ತೀಚೆಗೆ ಅವರ ತಾಯಿಯನ್ನು ಕೂಡ ಕಳ್ಕೊಂಡಿದ್ರು. ಆ ಶಾಕಿಗೆ ಕೂಡ ಒಳಗಾಗಿದ್ರು. ಈಗ ಯಾವುದೇ ಮೂವಿಗಳನ್ನ ಮಾಡ್ತಾ ಇಲ್ಲ, ಹೇಳಿಕೊಳ್ಳುವಂತೆ ಕೆಲಸ ಮಾಡ್ತಾ ಇಲ್ಲ. ಮನೆಯಲ್ಲಿ ಒಬ್ಬಂಟಿ ಆಗಿರೋದ್ರಿಂದ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಏಕಾಂತತೆ ಅನ್ನೋದು ಅವರನ್ನ ತುಂಬಾ ಕಾಡ್ತಾ ಇದ್ದ ಹಾಗೆ ಇದೆ. ಯಾಕಂದ್ರೆ ಅವರ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಬೆಳಗ್ಗೆಯಿಂದ ಸಂಜೆ ತನಕ ಹಸ್ಬೆಂಡಿಗಾಗಿ ಕಾಯ್ಕೊಂಡು ಮನೇಲೇ ಇರ್ತಾರೆ. ಒಮ್ಮೆ ಸೆಲೆಬ್ರಿಟಿ ಆಗಿ ಮೆರೆದವರು ಇದೀಗ ಸೈಲೆಂಟ್ ಆಗಿ ಮನೇಲಿ ಇರುವಂತಂದ್ರೆ ಎಂಥವ್ರಿಗಾದ್ರೂ ಒಂದಷ್ಟು ಡಿಸ್ಟರ್ಬ್ ಆಗುತ್ತೆ. ಮಕ್ಕಳಾರು ಇದ್ದಿದ್ರೆ ಆ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರೇನೋ. ಸೊ ಈ ಎಲ್ಲಾ ಕಾರಣದಿಂದ ಶುಭ ಪ್ರತಿನಿತ್ಯ ಕಣ್ಣೀರ್ ಹಾಕ್ತಾ ಇದ್ದಾರೆ. ಇತ್ತ ತಾಯಿನೂ ಇಲ್ಲ ಹೇಳ್ಕೊಳ್ಳೋದಕ್ಕೆ. ಆ ಕಾರಣಕ್ಕಾಗಿ ಶುಭ ಡಿಸ್ಟರ್ಬ್ ಆದಂಗೆ ಕಾಣ್ತಾ ಇದೆ. ಆದಷ್ಟು ಬೇಗ ಶುಭ ಪೂಂಜಾಗೆ ಮಕ್ಕಳಾಗ್ಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.